ವಿಖ್ಯಾತ ಗಾಯಕಿ ಸಂಗೀತಾ ಕಟ್ಟಿ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ನಿಜಕ್ಕೂ ಕೂಡ ಬಹಳ ದೊಡ್ಡ ಒಂದು ನೋವಿನ ವಿಚಾರ. ಎಸ್ ಜಾನಕಿ ಅವರು ಅಂತಂದ್ರೆ ಕರುನಾಡಿಗೆ ಅದೊಂದು ಬಹಳ ದೊಡ್ಡದಾದಂತಹ ಒಂದು ನಂಟಿದೆ. ಅವರು ಪಕ್ಕದ ಆಂಧ್ರದವರಾದರೂ ನಮ್ಮವರೇ ಆಗಿದ್ರು. ಹಾಗಾಗಿ ಅವರ ಒಂದೊಂದು ಹಾಡಲ್ಲೂ ಕೂಡ ನಿಜಕ್ಕೂ 10,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿದ್ದಾರೆ. ಪ್ರತಿಯೊಂದು ಹಾಡು ಕೂಡ ನಮಗೆ ಬಹಳ ದೊಡ್ಡದಾದಂತಹ ಒಂದು ಭಾವ ತುಂಬುತ್ತೆ. ತಾವು ಜಾನಕಮ್ಮ ಅವರನ್ನ ಯಾವ ರೀತಿ ನೆನಪಿಸ್ಕೊಳ್ತೀರಿ, ಯಾವ ರೀತಿ ಸ್ಮರಿಸ್ತಿರ್ತಾವು ಅಂತ? ನನಗೆ ಎಸ್ ಜಾನಕಮ್ಮ ಅವ್ರದ್ದು ಪರಿಚಯ ಅವ್ರ ಆಶೀರ್ವಾದ ಪಡ್ಕೊಂಡಿದ್ದು ತುಂಬಾ ಚಿಕ್ಕವಳಿದ್ದು. ನಾನು ಅವಾಗೆಲ್ಲ ಮಡ್ರಾಸ್ನಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತಲ್ಲ, ಅಂದ್ರೆ ಕರಿಯರ್ ವೃತ್ತಿ ಜೀವನ ಶುರುವಾಗಿದ್ದು ಮಡ್ರಾಸ್ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಸಂಗೀತ ಕ್ಯಾಸೆಟ್ಸ್ ಮೂಲಕ. ಸೊ ಅವರು ಕಂಪನಿ ಆರ್ಟಿಸ್ಟ್ ಆಗಿದ್ರು, ನಾನು ಚೈಲ್ಡ್ ಪ್ರಾಡಿಜಿ. ಸೊ ಆ ಸಮಯದಿಂದ ಇವರೆಲ್ಲ ದಿಗ್ಗಜರೆಲ್ಲ ಅಲ್ಲಿ ಬರೋರು. ಸೊ ಹಾಗಾಗಿ ನನ್ಗೆ ಅದೊಂದು ಎಂತ ದೊಡ್ಡ ಒಂದು ಪೂರ್ವ ಜನ್ಮ ಸುಕೃತ ಸೌಭಾಗ್ಯ ಅಂದ್ರೆ ಇಂತ ದೊಡ್ಡ ದೊಡ್ಡವರದೆಲ್ಲ ಸಂಪರ್ಕ ಚಿಕ್ಕ ವಯಸ್ಸಿನಲ್ಲೇ ಬಂತು. ಅದ್ರಲ್ಲಿ SPB ಒಬ್ರು, ಎಸ್ ಜಾನಕಮ್ಮ ಒಬ್ರು, ಇವರಿಬ್ರು ತುಂಬಾ ಬಹಳ ಒಂಥರ ಹತ್ತಿರವಾಗಿದ್ರು. ಜಾನಕಮ್ಮ ಅವರು ಅಂತಂದ್ರೆ ಅವ್ರು ಎಲ್ಲಾರ್ಗುನು ಮಗು ತರ ಅವ್ರು. ಅವರಲ್ಲಿ ಯಾವ್ದೇ ಒಂದು ಎಷ್ಟು ಮುಗ್ಧವಾಗಿ ನಗ್ತಾ ಇದ್ರು ಅಂತಂದ್ರೆ, ನಕ್ಕೊಂಡು ಎಲ್ರು ಮಾತಾಡ್ಸೋದಂದ್ರೆ ಅದೇ ಮುಗ್ಧತೆ ಅವ್ರು ಇರೋದೇ ಹಂಗಿದ್ರು. ಒಂಥರ ಅಪರಂಜಿ ಅಂತಂತಾರಲ್ಲ, ಅಪರಂಜಿ. ಸೊ ಹಿಂಗಾಗಿ ಅವ್ರ ಹತ್ರ ಯಾರು ಬೆರೆಯೋದಕ್ಕೆ ಮಾತಾಡೋದಕ್ಕೆ ತುಂಬಾ ದೊಡ್ಡವ್ರು, ಇವ್ ದೇವ್ರೆ ಅವ್ರು ಮಾತಾಡ್ತಾರ, ಆತರ ಯಾವ ಒಂದು ಅಳುಕು ಯಾರಿಗೂ ಬರ್ತಾನೆ ಇರ್ಲಿಲ್ಲ. ಅವ್ರು ನೋಡಿದ ತಕ್ಷಣ ಒಂದ್ ಮಗುವಿನ ನೋಡಿದಂತ ಒಂದು ಅನುಭವ ಆಗೋದು. ಸೊ ನಮ್ಮನ್ನಂತೂ ನಾನು ಚಿಕ್ಕವಳಿದ್ದಂತ TG ಲಿಂಗಪ್ಪ ಅವ್ರ ಸಂಗೀತ ನಿರ್ದೇಶನದಲ್ಲಿ ಒಂದು ಭಕ್ತಿ ಗೀತೆಗಳ ಒಂದು ಸಂಕಲನ ನಡೀತಾ ಇತ್ತು. ಅದಕ್ಕೆ ನಾನು ಒಂದು ಹಾಡು ಹೇಳಿದ್ದೆ ಅವ್ರದ್ದು ಆಲ್ಬಮ್ ಅಲ್ಲಿ. ಆ ಸಮಯದಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ನಾನು. ಅವಾಗ ಹಿಂದೂಸ್ತಾನಿ ಸಂಗೀತ ಹಂಗೆ ಎಷ್ಟು ತರ ಇವು ಹಿಂದೂಸ್ತಾನಿ ನನ್ಗೆ ಬಹಳ ಇಷ್ಟ, ತುಂಬಾ ಇಷ್ಟ ಅಂತ ಎಲ್ಲಾ ಹೆಸರುಗಳನ್ನ ಹೇಳಿದ್ರು. ಭೀಮಸೇನ್ ಜೋಶಿ, ಈಶ್ವರಮ್ಗೆ, ಪರ್ವೀನ್ ಸುಲ್ತಾನ ಎಲ್ಲ ಎಷ್ಟು ಪಟ್ ಅಂತ ಹೇಳ್ಕೊಂಡು ಹೋದ್ರು. ನನ್ಗೆ ಬಹಳ ಆಸೆ ಹಿಂದೂಸ್ತಾನಿ ಹಾಡ್ಬೇಕು ಅಂತ. ನೋಡಿ ಎಸ್ ಜಾನಕಿ ಅವರು ಯಾರೋ ಹುಡುಗಿ ಹಾಡಕ್ ಬಂದಿದೆ, ಹೊಸ ಹುಡುಗಿ, ಅದ್ರ ಮುಂದೆ ಇಷ್ಟೆಲ್ಲ ಹೇಳ್ಬೇಕು ಅಂದ್ರೆ ಏನು ಎಂತ ದೊಡ್ಡವ್ರು ನೋಡಿ ಅವರು. ಅಷ್ಟು ಸರಳತೆ ಅವರು. ಅಂದ್ರೆ ನಿಜವಾಗ್ಲೂ ಅವ್ರ ಸಂಗೀತ ಬಿಡಿ, ಅದೊಂಥರ ದೈವಿಕವಾದಂತ ಒಂದು ಗಂಧರ್ವ ವಿದ್ಯೆ ಅವ್ರ ಹತ್ರ ಇತ್ತು. ಅದರಿಂದ ಇಷ್ಟೊಂದು ಸಾವಿರಾರು, ಹೆಚ್ಚು ಕಮ್ಮಿ 40-50 ಸಾವಿರ ಹಾಡು ಇವತ್ತು ಅಷ್ಟೇ ಅಲ್ಲ, ಎಂದೆಂದಿಗೂ ಯಾವಾಗ್ಲೂ ಕೂಡ ನಮ್ಮ ಸ್ಮೃತಿಗಳಲ್ಲಿ ಉಳಿಯುವಂತ ಅವರು ಕೆಲಸ ಮಾಡಿ ಹೋಗಿದ್ದಾರೆ. ಬಟ್ ಅದರ್ ದನ್ ದ್ಯಾಟ್ ಮತ್ತೊಂದು ಮುಖ ನೋಡಿದಾಗ ಅವರು ಗಾಯಕಿಯಾಗಿ ಮೇರು ಪರ್ವತ. ಬಟ್ ಒಬ್ಬ ವ್ಯಕ್ತಿತ್ವ ಅಂತ ನೋಡಕ್ ಹೋದ್ರೆ ಅಷ್ಟು ಸರಳ, ಅಷ್ಟು ಡೌನ್ ಟು ಅರ್ತ್, ಮತ್ತೆ ಅಷ್ಟು ಏನು ಅವ್ರಿಗೆ ಯಾವುದೇ ಒಂದು ಇದಿರ್ಲಿಲ್ಲ, ಇನ್ಹಿಬಿಷನ್ಸ್ ಇರ್ಲಿಲ್ಲ. ಯಾರೇ ಬರ್ಲಿ, ಗೊತ್ತು ಇರ್ಲಿ ಗೊತ್ತಿಲ್ದೇ ಇರೋರ್ಲಿ, ಹೊಸಬರಿರ್ಲಿ ಹಳಬರಿರ್ಲಿ, ಅದೇ ರೀತಿ ಸ್ಮೈಲ್ ನಿಂದ ಗ್ರೇಟ್ ಮಾಡ್ತಾ ಇದ್ರು. ದಟ್ ಇಸ್ ದ ಗ್ರೇಟೆಸ್ಟ್ ಪಾಯಿಂಟ್ ಆಫ್ ಜಾನಕಿ. ನಿಜ ಅಲ್ಲ, ಯಾವ ಭಾವ ಆದ್ರೂ ಮೇಡಮ್ ಅವ್ರ ಹಾಡೇ ನೆನಪಾಗತ್ತೆ. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಸೌಂಡ್ ಟ್ರ್ಯಾಕ್ ನಲ್ಲೂ ಅವ್ರ ಹಾಡಿದೆ ಅಂತ ಅನ್ಸುತ್ತೆ. ತಾವು ಯಾವುದನ್ನ ನೆನಪಿಸ್ಕೊಳ್ತೀರಿ? ತಮ್ಮ ಇಷ್ಟವಾದಂತ ಜಾನಕಮ್ಮ ಅವರ ಹಾಡು ಒಂದೆರಡು ಸಾಲು ಜಾನಕಮ್ಮ ಅವರಿಗಾಗಿ. ಪ್ರತಿಯೊಂದು ಅದು ಕೀಟ್ಲೆ ಮಾಡೋ ಹಾಡಿರ್ಬೋದು, ಜನಪದ ಬೇಸಲ್ಲಿ ಬರುವಂತ ಹಾಡಿರ್ಬೋದು, ಪಕ್ಕಾ ಕ್ಲಾಸಿಕಲ್ ಕೀರ್ತನೆ ತರ ಹಾಡಿರ್ಬೋದು. ಭಾರತ ಭೂಷಣ ಮಂದಿರಿಸುದ ಅಂತ ಹಾಡ್ ಸಾಧ್ಯವಾ ಬರಕ್ಕೆ? ಇಂಪಾಸಿಬಲ್, ಅವ್ರೊಬ್ಬರೇ ಹಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಲೈಟ್ ಒಂಥರ ಈ ರೊಮ್ಯಾಂಟಿಕ್ ಮೆಲೋಡೀಸ್, ಸಾಫ್ಟ್ ವಾಯ್ಸ್ ಅಲ್ಲಿ ಹಾಡೋದು. ಆಮೇಲೆ ಈ ನನ್ನೆದೆ ಕೋಗಿಲಿಯ ಅಂತ ಪೆಪಿ ಸಾಂಗ್ಸ್ ಒಂದ ಎರಡ ನನ್ಗೆ ಎಷ್ಟು ಹಾಡುಗಳು ಕಣ್ಮುಂದ್ ಬರ್ತಾ ಇದೆ ಅಂದ್ರೆ, ಕಿವಿಗೆ ಯಾವಾಗ್ಲೂ ಗುನ್ಗುನ್ ಅಂತ. ಅಂದ್ರೆ ಒಂದ್ ಹಾಡ್ತಿದ್ದಂಗೆ ಇನ್ನೊಂದ್ ಲೈನಿಗೆ ಹೊಟ್ಟೋಗುತ್ತೆ, ಅಷ್ಟೊಂದ್ ಹಾಡುಗಳಿದೆ. ನಂಗೆ ತುಂಬಾ ಇಷ್ಟ ಅವ್ರದ್ದು ಹೊಂಬಿಸಿಲು ಚಿತ್ರದ್ದು ಅದು ಯಮನ್ ರಾಗದಲ್ಲಿ ನಾನು ಯಾವಾಗ್ಲೂ ಹಾಡ್ಕೊಳ್ತಾ ಇರೋ ಹಾಡುದು. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತೀಹೇ ನೀ, ಏನನು ಹಾಡುತ್ತೀಹೇ. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತೀಹೇ ನೀ, ಏನನು ಹಾಡುತ್ತೀಹೇ. ಹೂವಿನ ಕೋಮಲ ಭಾವದಿ ಕೆಣಕಿ ಏತಕ್ಕೆ ಕಾಡುತ್ತೀಹೇ ನೀ,
ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತೀಯೇ ನೀ ಏನನು ಹಾಡುತ್ತೀಯೇ ಹೂವಿಂದ ಹೂವಿಗೆ ಹಾರುವ ದುಂಬಿ. ನಿಜ. ಬ್ಯೂಟಿಫುಲ್ ಕಂಪೋಸಿಷನ್ ಇದೆಯೇ, ಮುದ್ದಾಗಿ ಹಾಡ್ತಿದ್ದಾರೆ. ಎಸ್ ಎಸ್ ಮೇಡಮ್, ಹಾಗೇ ಸಂಪರ್ಕದಲ್ಲಿರಿ, ನಿಮ್ಮ ಹತ್ರ ಇನ್ನಷ್ಟು ಮಾತನಾಡೋದು ಬಾಕಿ ಇದೆ. ಸಂಜೆ ನವೀನ್ ಫಾರ್ಮ್ ಹೌಸ್ ನಲ್ಲಿ ಜಾನಕಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಕಣಿಯನಹುಂಡಿಯಲ್ಲಿರುವಂತಹ ನವೀನ್ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮೈಸೂರು ಜಿಲ್ಲೆ HD ಕೋಟೆಯ ಕಣಿಯನಹುಂಡಿ ಗ್ರಾಮದಲ್ಲಿ ಅಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರಿಗೆ ಅವರದೊಂದು ಅಗಾಧವಾದಂತಹ ನಂಟು. ಅವರು ಕೊನೆಯಲ್ಲೂ ಮೈಸೂರಿನಲ್ಲೇ ಅವರು ಕೊನೆಯುಸಿರೆಳೆದದ್ದು. ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಕಣಿಯನಹುಂಡಿಯಲ್ಲಿರುವಂತಹ ನವೀನ್ ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆಂಧ್ರದಿಂದ ಬಂದು ತಮಿಳುನಾಡಿನಲ್ಲಿ ನಂತರ ಸಾಕಷ್ಟು ಕಾಲ ನೆಲೆಸಿದ್ರು. ಆ ನಂತರ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಹಾಡಿದಂತಹ ಪ್ರತಿ ಹಾಡು ಅದು ಅಜರಾಮರ. ಸಂಗೀತ ಕಟ್ಟಿಯವ್ರ ಜೊತೆ ಮಾತನಾಡ್ತಾ ಇದ್ವಿ. ಮೇಡಮ್, ತಾವು ಹಾಡಿನ ಮೂಲಕ ಅವರಿಗೆ ಒಂದು ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ರಿ. ನಿಜಕ್ಕೂ ತಾವು ಹೇಳಿದಾಗೆ ಒಂದೊಂದು ಹಾಡು, ಯಾವ ಹಾಡು ಹಾಡಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೇನೆ ಜಾನಕಮ್ಮ ಅವರು ಹಾಡಿದಂತಹ ಹಾಡೇ ಇಲ್ಲ ಅಂತ ಅನಿಸುತ್ತೆ. ಅವರಿಗೂ ಮತ್ತು ಮೈಸೂರಿಗೂ ಇದ್ದಂತಹ ನಂಟು. ಅವರು ಮೊದಲ ಹಾಡು ಹಾಡಿದ್ದು ಮೈಸೂರಿನಲ್ಲೇ ಅಂತೆ, ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ. ನಂತರ ಅವರು ಕೊನೆಯಲ್ಲೂ ಕೂಡ ಸಾರ್ವಜನಿಕವಾಗಿ ಅವರು ಹಾಡಿದ್ದು ಮೈಸೂರಿನಲ್ಲೇ. ನಮ್ಮ ಕರುನಾಡಿನಲ್ಲೇ ಅವರಿದ್ದದ್ದು, ಅವರಿಗಿದ್ದಂತಹ ನಂಟಿದೆಯಲ್ಲ, ಅದೊಂದು ರೀತಿ ಕರುನಾಡಿಗೆ ಬಹಳ ದೊಡ್ಡ ಹೆಮ್ಮೆ ಅಲ್ವಾ? ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಅದಕ್ಕೆ ನೋಡಿ, ಆ ಕಾಲದಿಂದ ಅಂದ್ರೆ ಪುರಾಣ ಕಾಲದಿಂದ ಅದಕ್ಕೇನು ಸಂಸ್ಕೃತಿಯ ಒಂದು ತವರೂರು ಮೈಸೂರು ಅಂತ, ಮೈಸೂರು ರಾಜ್ಯ ಅಂತಾನೆ ಇತ್ತಲ್ಲ. ಸೊ ಅದಕ್ಕೊಂದು ಇದರಿಂದ ಅದಕ್ಕೊಂದು ಇವತ್ತಿನ ಪೀಳಿಗೆಗೆ ಕೂಡ ಒಂದು ಅರ್ಥ ಬಂತು. ಯಾಕೆಂದ್ರೆ ಅವ್ರು ಚೂಸ್ ಮಾಡಿತ್ತು ಮೈಸೂರಲ್ಲೇ ಆಗ್ಬೇಕು ಅಂತ ಚೂಸ್ ಮಾಡಿದ್ರು. ನೋಡಿ ಅದು ಎಂತ ಒಂದು, ಇಷ್ಟೆಲ್ಲಾ ರಾಜ್ಯಗಳು, ಇಷ್ಟೆಲ್ಲಾ ಅವ್ರ ಸ್ವಂತ ಅವ್ರ ತವರೂರು ಅದೆಲ್ಲ ಬಿಟ್ಟು ಮೈಸೂರನ್ನೇ ನನ್ನ ತವರು ಅಂತ ಆಕೆ ಅಂತ ದೊಡ್ಡ ಚೇತನ ಅದನ್ನ ಯೋಚನೆ ಮಾಡಿದ್ದು ಅಂತಂದ್ರೆ ಅದು ನಿಜವಾಗ್ಲೂ ಇಟ್ ವಾಸ್ ಡೆಸ್ಟಿನ್ಡ್. ಅದು ಆ ತರ ಇತ್ತು. ಅದು ಸುಮ್ನೆ ಮೈಸೂರಲ್ಲಿ ಅಂದ್ರೆ ನಮ್ಗೆ ಎಂತ ಒಂದು ದೊಡ್ಡ ಒಂದು ಏನ್ ಹೇಳ್ತಾರೆ ಅಸೆಟ್ ಆಗೋಯ್ತಿದು. ಅವರ ಒಂದು ಯಾವತ್ತಾದ್ರೂ ಅಂದ್ರೆ ಅವ್ರ ಶಕ್ತಿ, ಈಗ ಅವ್ರ ಕ್ರಿಮೇಷನ್ ಆಗತ್ತೆ, ಅವ್ರ ಇದಾಗತ್ತೆ, ಅವ್ರ ಆತ್ಮ ಇರುತ್ತೆ ಎಲ್ಲ, ಬಟ್ ಯುಗಕ್ಕೂ ಇನ್ ಮುಂದೆ ಕೂಡ ಫಾರ್ ಜನರೇಷನ್ಸ್ ಟು ಕಮ್ ಅವರ ಒಂದು ಶಕ್ತಿ ಆ ಜಾಗದಲ್ಲಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲಂತೂ ಇದ್ದೇ ಇರುತ್ತೆ. ಬಟ್ ಯಾವಾಗಾರು ಅವ್ರನ್ನ ಕಾಣ್ಬೇಕು ಅಂದಾಗ ಖಂಡಿತ ನನ್ಗನ್ಸುತ್ತೆ ಅಲ್ಲಿ ಹೋಗಿ ಒಂದ್ 5 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರೆ ಖಂಡಿತ ಅವ್ರು ನಮ್ಗೆ ಸಿಗ್ತಾರೆ, ಉತ್ತರ ಕೊಡ್ತಾರೆ ಅಂತ. ನಿಜ 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 ಮೇಡಮ್. ಕೊನೆಯದಾಗಿ 1-2 ಸಾಲು ಅವರ ನೆನಪಿನಲ್ಲಿ. ತುಂಬಾ ಹಾಡುಗಳಿದೆ ಪ್ರತಿಮಾ, ತುಂಬಾ ಅಂದ್ರೆ ಹೇಳಿದ್ನಲ್ಲ ಈಗ ಎಷ್ಟೆಷ್ಟು ಹಾಡುಗಳು, ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು, ಆ ಟೈಪ್ ಸಾಂಗ್ಸ್ ಇರ್ಬೋದು. ಆಮೇಲೆ ಇನ್ನೊಂದ್ ಯಾವ್ದೋ ಕಡ್ಲೆಕಾಯಿ ತಾಜಾ ತಾಜಾ ಕಡ್ಲೆಕಾಯಿ, ಆ ತರ ಅಂದ್ರೆ ಕಿಂಗ್ಲಿ ಸಾಂಗ್ಸ್ ಇರ್ಬೋದು. ಆಮೇಲೆ ಯಾವ್ರವ ಏನ್ ಚಂದ ಕಾಣಿಸ್ತವನೆ, ಪಕ್ಕಾ ಫೋಕ್ ರಸ್ಟಿಕ್ ಫೋಕ್ ಇರ್ಬೋದು. ಆಮೇಲೆ ಭುವನೇಶ್ವರಿಯ ನೆನೆ ಮಾನಸವೇ, ಅದು ಒಂದು ಬ್ಯೂಟಿಫುಲ್. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ ಭುವನೇಶ್ವರಿಯ, ಈ ಹಾಡಿರ್ಬೋದು. ಆಮೇಲೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಒಂದೊಂದು ಹಾಡಿಗೂ ಅವ್ರು ಒಂದೊಂದು ಆ ಒಂದು ನೈಸ್ನೆಸ್ ಅಂತ ಕೊಡ್ತಾ ಇದ್ರು. ಹೋಗಿಲೆ ಯಾವಾಗ ಏನ್ ಹಾಡಿದ್ರು ಚಂದ, ಬಟ್ ಅಕ್ಷರಕ್ಕೆ ಒಂದು ಫಿನಿಶ್ ಕೊಡ್ತಾ ಇದ್ರು. ಅದು ಅದ್ಭುತ. ಅದು ಯಾವುದೇ ಭಾಷೆ ಇರ್ಬೋದು. ನಂಗೆ ತೆಲುಗು ಹಾಡು ತುಂಬಾ ಇಷ್ಟ ಅವ್ರು ಹಾಡಿದ್. ಇದು ಸಾಗರ ಸಂಗಮ ಎಲ್ಲ ಮೌನ ಮೇಲ ನೋಯಿ ಏನ್ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಒಂದೇ ಎರಡೇ
ಎಸ್. ಬಟ್ ಈಗ ಒಂದು ನನಗೆ ಒಂದು ಭಾಗ್ಯ, ಹ್ಮ್ ಎಷ್ಟೋ ಚಿತ್ರಗಳಿಗೆ ಒಟ್ಟಿಗೆ ಒಂದು ಚಿತ್ರದಲ್ಲಿ, ಸುಮಾರು ಚಿತ್ರದಲ್ಲಿ ನಾನು ಹಾಡಿದಾಗ ಅದ್ರಲ್ಲಿ ಜಾನಕಮ್ಮ ಅವರು ಹಾಡಿದ್ದು, ಅವ್ರ ಜೊತೆಗೆ ನಾನು ಹಾಡಿದ್ದು ಜೊತೆಗಂದ್ರೆ ಆ ಸಿನಿಮಾದಲ್ಲಿ ಹ್ಮ್ ಒಂದು ಸಿನಿಮಾ ನಂಗೆ ಜ್ಞಾಪಕ ಬರ್ತಾ ಇದೆ, ಬೆಳ್ಳಿ ಮೋಡಗಳು, ಹ್ಮ್ ನಾಗೇಶ್ವರಿ ಅವರ ಅಭಿನಯ. ಬೆಳ್ಳಿ ಮೋಡಗಳ ಚಿತ್ರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು ಹಾಡು ಬರುತ್ತೆ, ಹ್ಮ್ ಅದು ಒಂದು ಲಾಲಿ ಹಾಡು. ಹ್ಮ್ ನನ್ಗೆ ಅನ್ಸುತ್ತೆ ಈ ಸಾಲುಗಳು ಈ ಸಂದರ್ಭಕ್ಕೆ ಅವರಿಗೆ ನಂಗೆ ನನ್ನೆಯಿಂದ ಅದೇ ಹಾಡು ಕಾಡ್ತಾ ಇದೆ. ಹ್ಮ್ ಅದ್ಭುತವಾದಂತಹ ಒಂದು ಸಾಹಿತ್ಯ. ಎಸ್. ಭೂಮಿಯಲ್ಲಿ ಚಂದಿರನ, ಭೂಮಿಯಲ್ಲಿ ಚಂದಿರನ ಬೆಳದಿಂಗಳ ಲಾಲಿ, ಉಸಿರಾ ಬೆಸುಗೆ ಗಾಳಿಯೇ ಆಡು ಲಾಲಿ, ಜೋ ಜೋ ಮುದ್ದು ಲಾಲಿ ಮೆಲ್ಲಗೆ. ಭೂಮಿಯಲ್ಲಿ ಆ ಚಂದಿರನ, ಆ ಭೂಮಿಯಲ್ಲಿ ಚಂದಿರನ ಬೆಳದಿಂಗಳ ಲಾಲಿ, ಉಸಿರಾ ಬೆಸುಗೆ. ಅವರು ನಿದ್ರೆಗೆ ಹೋಗಿದ್ದಾರೆ ಅನ್ಸ್ತಾ ಇದೆ. ನಿಜ. ಶಕ್ತಿ ನಿತ್ಯ ನಿರಂತರ, ನಿಜ. ಯಾವಾಗ ಚಿರನೂತನ ನಾವು ಶಕ್ತಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸಂಗೀತಾ ಕಟ್ಟಿ ಅವರೇ.